ನಟಿ ಕರಿಷ್ಮಾ ಕಪೂರ್ ಮಕ್ಕಳಿಗೆ ಅನುಕೂಲಾನಂದ ಆಗುವಂತೆ ದಿಲ್ಲಿ ಹೈಕೋರ್ಟ್ ದಿವಂಗತ ಉದ್ಯಮಿ ಸಂಜಯ್ ಕಪೂರ್ ಆಸ್ತಿಯನ್ನು ತಾತ್ಕಾಲಿಕವಾಗಿ ವ್ಯವಹಾರ ಸ್ಥಗಿತಗೊಳಿಸಿದೆ. 2025ರಲ್ಲಿ ಜೂನ್ನಲ್ಲಿ ಉದ್ಯಮಿ ಸಂಜಯ್ ಕಪೂರ್ ಲಂಡನ್ನಲ್ಲಿ ನಿಧನರಾಗಿದ್ದರು. ಅವರ ಆಸ್ತಿಪಾಸ್ತಿಯ ಮೌಲ್ಯ 30,000 ಕೋಟಿ ರೂಪಾಯಿ. ಅದರ ಹಂಚಿಕೆ ವಿವಾದಕ್ಕೆ ಸಿಲುಕಿದೆ. ಸಂಜಯ್ರ ಮೂರನೆಯ ಹೆಂಡತಿ ಪ್ರಿಯಾ ಸಚದೇವ್ ಕಪೂರ್ ಹಾಗೂ ಎರಡನೆಯ ಮಡದಿಯಾಗಿದ್ದ ಕರಿಷ್ಮಾ ಕಪೂರರ ಮಕ್ಕಳಾದ ಕಿಯಾನ್ ಹಾಗೂ ಸಮೈರಾ ಕಪೂರ್ ನಡುವೆ ಆಸ್ತಿ ವಿವಾದ ಭುಗಿಲೆದ್ದಿದೆ. ಎಲ್ಲ ಆಸ್ತಿ ಹೊಡೆಯಲು ಪ್ರಿಯಾ ಕಾಗದ ಪತ್ರ ಫೋರ್ಜರಿ ಮಾಡಿದ್ದಾರೆ ಎಂದು ಕಿಯಾನ್, ಸಮೈರಾ ಪರ ಆಪಾದಿಸಲಾಗಿತ್ತು. ದುಬಾರಿ ವಾಚ್ಗಳು, ರೇಸ್ಗಳಿಗೆ ಬಳಸಲಾಗುವ ಬೆಲೆ ಬಾಳುವ ಕುದುರೆಗಳನ್ನು ಮರೆಮಾಚಲಾಗಿದೆ ಎಂದು ದೂರಲಾಗಿತ್ತು. ಸದ್ಯ ಆಸ್ತಿ ಸಂಪತ್ತನ್ನೆಲ್ಲ ಫ್ರೀಸ್ ಮಾಡಿದ ಕೋರ್ಟ್ ಪ್ರಿಯಾ ಅವರು ಯಾವುದೇ ಸಂಪತ್ತಿನ ಭಾಗ ಮಾರುವಂತಿಲ್ಲ ಎಂದು ಆದೇಶವನ್ನು ನೀಡಿದೆ. ಒಂದು ಕಡೆ ಸಂಜಯ್ರ ತಾಯಿಯ ತಕರಾರು ಕೂಡ ಇದೆ. ಕಿಯಾನ್ ಹಾಗೂ ಸಮೈರಾ ಕಪೂರ್ ಆಸ್ತಿಗೆ ಸಮಾನ ಹಕ್ಕುದಾರರು ಎಂದು ಕೋರ್ಟ್ ತಾತ್ಕಾಲಿಕ ತೀರ್ಪು ನೀಡಿದೆ.